ಗೌರಿಬಿದನೂರು ಆಡಳಿತ ಸೌಧದ ಸುಮಾರು 38 ಲಕ್ಷ ರೂಪಾಯಿಗಳನ್ನು ಬಾಕಿ ಉಳಿಸಿಕೊಂಡಿರುವುದರ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ನರಸಿಂಹಗೌಡ, ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಬಡವರಿಗೆ ಒಂದು ನ್ಯಾಯ, ಸರ್ಕಾರಿ ಕಚೇರಿಗಳಿಗೆ ಒಂದು ನ್ಯಾಯ ಎನ್ನುವ ರೀತಿಯಾಗಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕೇವಲ 100-200 ರೂಪಾಯಿಗಳು ಬಾಕಿ ಇರುವ ಬಡವರ ಮನೆಗಳ ಕರೆಂಟ್ ಕಟ್ ಮಾಡುವ ಬೆಸ್ಕಾಂನ ಅಧಿಕಾರಿಗಳು ಸುಮಾರು 38 ಲಕ್ಷ ರೂಪಾಯಿಗಳು ಬಾಕಿ ಉಳಿಸಿಕೊಂಡಿರುವುದು ನಾಚಿಕೆಗೇಡಿನ ಸಂಗತಿ. ಬೆಸ್ಕಾಂ ನಿಗಮದಿಂದ ಸಂಬಳ ತೆಗೆದುಕೊಳ್ಳುವ ಅಧಿಕಾರಿಗಳು ಸ್ವಲ್ಪವಾದರೂ ಬದ್ಧತೆ ಹಾಗೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕೆಂದರು. ಈ ಕೂಡಲೇ ತಾಲೂಕು ಆಡಳಿತ ಸೌಧದ ಕರೆಂಟ್ ಕಟ್ ಮಾಡಬೇಕು ಅಥವಾ ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ ಬಾಕಿಯನ್ನ ಪಾವತಿ ಮಾಡಿಸಿಕೊಳ್ಳಬೇಕು ಎಂದು ಮಾತನಾಡಿದರು. ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಬೆಸ್ಕಾಂನ ಇರವರಿಗೆ ಮನವಿ ಸಲ್ಲಿಸಲಾಗಿದೆ ಹಾಗೂ ಹಿರಿಯ ಅಧಿಕಾರಿಗಳ ಗಮನಕ್ಕೂ ತರಲಾಗಿದೆ ಎಂದರು. ಜಿಲ್ಲಾ ಗೌರವಾಧ್ಯಕ್ಷ ಸುಬ್ಬರಾಯಪ್ಪ, ಜಿಲ್ಲಾಧ್ಯಕ್ಷ ಜಿಎನ್ ಕೃಷ್ಣಾರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ, ಜಿಲ್ಲಾ ಸಮಿತಿ ಸದಸ್ಯರುಗಳಾದ ವೆಂಕಟರಮಣಪ್ಪ, ನಾಗಮಣಿ, ಓಬಳಪ್ಪ, ನರಸಿಂಹಾರೆಡ್ಡಿ, ಕೃಷ್ಣಪ್ಪ, ಇನ್ನು ಅನೇಕ ಒಕ್ಕೂಟದ ಜಿಲ್ಲಾ ಸಮಿತಿ ಸದಸ್ಯರು ಭಾಗಿಯಾಗಿದ್ದರು. ಇಲ್ಲ ಅವ್ರೇನೋ ಮನೇಲಿಲ್ಲ ಅಂತಂದ್ರೆ ಫೀಸ್ ಕಿತ್ತಾಕ್ಬಿಡೋದು, ವೈರ್ ಕಟ್ ಮಾಡೋದು, ಇಲ್ಲ ಅವ್ರ ಏನೋ ಒಂದು ಮಾಡಿ ಹೊರಟೋಗ್ಬಿಡೋದು. ಸರ್ ಅವಕಾಶ ಕೊಡಿ, ಸಂಜೆ ಕಟ್ತೀವಿ, ಇಲ್ಲ ನಾಳೆ ಕಟ್ತೀವಿ, ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದ್ರೆ ಇಲ್ಲ ಆಗಲ್ಲ, ಕಟ್ ಮಾಡಬೇಕು ನಾವೀಗ ಅಂತ ಹೇಳಿ ಕಟ್ ಮಾಡಿ ಹೊರಟೋಗ್ಬಿಡೋದು. ಯಾಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಬೇಡಿಕೆ ಅಂತಂದ್ರೆ, ನಮ್ಮ ಜಿಲ್ಲೆಯಲ್ಲಿ ನಾನು ಒಂದೇ ಒಂದು ನಮ್ಮ ಜಿಲ್ಲೆಯಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳ್ತಾ ಇಲ್ಲ, ಒಂದೇ ಒಂದು ತಾಲೂಕು ಆಡಳಿತ ಸೌಧದ ವಿಚಾರವನ್ನು ಮಾತ್ರ ನಾನು ಈಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಅಂದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ತಾಲೂಕು ಆಡಳಿತ ಸೌಧದ ವಿಚಾರವನ್ನು ನಾನು ಈಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನು ಅಂತ ಅಂದ್ರೆ, ನಾವು ಈ ಸ್ವಚ್ಛತೆ ವಿಚಾರವಾಗಿ ತಾಲೂಕು ಕಚೇರಿಗೆ ನಾವು ನಮ್ಮ ಮಾಧ್ಯಮದವರೆಲ್ಲ ಇದು ಮಾಡಿದ್ದೇವೆ. ಸ್ವಚ್ಛತೆ ಆ ವಿಚಾರಕ್ಕೆ ನಾವು ತಾಲೂಕು ಕಚೇರಿಗೆ ಭೇಟಿ ಕೊಟ್ಟಾಗ ನಮಗೆ ಗೊತ್ತಾಗಿದ್ದ ವಿಚಾರ ಏನು ಅಂದ್ರೆ, 38 ಲಕ್ಷಗಳು, ಸುಮಾರು 38 ಲಕ್ಷಗಳು ತಾಲೂಕು ಆಡಳಿತ ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡೈತೆ. ಇದನ್ನ ನಾನು ಒಕ್ಕೂಟದ ವತಿಯಿಂದ ನಿಜವಾಗ್ಲೂ ಖಂಡಿಸ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ, ಈ ಬಡಬಗ್ಗರ ಮನೆಯನ್ನ ಕರೆಂಟ್ ಅನ್ನ ಕಟ್ ಮಾಡುವಂತವ್ರು ಇವರು ತಾಲೂಕು ಆಡಳಿತ ಸೌಧದ 38 ಲಕ್ಷ ರೂಪಾಯಿಗಳು ಬಿಲ್ ಆಗುವುದು ಯಾಕೆ ಬೆಸ್ಕಾಂನವರು ಉಳಿಸಿಕೊಂಡ್ರು? ಇದರ ಮೂಲ ಉದ್ದೇಶ ಏನು? ಏನಾದ್ರು ಬೆಸ್ಕಾಂನವ್ರಿಗೂ ಈ ತಾಲೂಕು ಆಡಳಿತವ್ರಿಗೂ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ? ಯಾಕೆ ಸರ್ಕಾರ ಈ ಮೇಂಟೆನೆನ್ಸ್ಗೆ ಅಂತ ಹೇಳಿ ಹಣ ಬಿಡುಗಡೆ ಮಾಡೋದಿಲ್ಲ? ಆ ಬಿಡುಗಡೆ ಮಾಡಿದಂತ ಹಣ ಎಲ್ಲೋಯ್ತು? ಇಲ್ಲ ಹಣನ ಬಿಡುಗಡೆ ಮಾಡಲಿಲ್ವಾ ಸರ್ಕಾರ, ರಾಜ್ಯ ಸರ್ಕಾರ? ಹಾಗಾಗಿ ನಾನು ಇನ್ನೊಂದು ಮಾತು ನಿಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ತಾಲೂಕು ಆಡಳಿತ ಸೌಧದ ವಿದ್ಯುತ್ ಅನ್ನ ಈ ಕೂಡಲೇ ಕಟ್ ಮಾಡಬೇಕು, ಸಂಪರ್ಕವನ್ನು ಕಟ್ ಮಾಡಬೇಕು. ಇಲ್ಲವೇ ಸಂಪೂರ್ಣವಾಗಿ ಅದರ ಏನು ಬಾಕಿ ವಿದ್ಯುತ್ ಬಿಲ್ ಇದೆ ಅದನ್ನು ಸಂಪೂರ್ಣವಾಗಿ ಪಾವತಿ ಮಾಡಿಸಿಕೊಡ್ಬೇಕು. ಈ ವಿಚಾರವಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಿ ಬಂದಿದ್ದೀವಿ. ನಾವೀಗ ಮಾನ್ಯ ಡಬಲ್ ಅವರಿಗೂ ಕೂಡ ಸಲ್ಲಿಸಿದ್ದೀವಿ. SC ಅವರ ಕೋಲಾರ, ಏನು ನಮ್ಮ ಡಿವಿಷನ್ SC ಅವರಿದ್ದಾರೆ ಕೋಲಾರ, ಅವರ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.